ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಲೋಕಿ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮುಖ್ಯ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ಈ ಜಿ ಡಿ ಎಸ್ ಡಕ್ ಸೇವಕ್ ಏನಿತ್ತು, ಈ ಒಂದು ಪೋಸ್ಟ್ ಬ್ಯಾಂಕಲ್ಲಿ ಪೋಸ್ಟ್ ಖಾಲಿ ಇತ್ತು, ಪ್ರತಿಯೊಬ್ಬರು ಕೂಡ ಅದಕ್ಕೆ ಮೆರಿಟ್ ಮೇಲೆ ಅಪ್ಲಿಕೇಶನ್ ಹಾಕಿದ್ರಿ. ಇವಾಗ ಪ್ರೆಸೆಂಟ್ KPTCಯಲ್ಲಿ ಯಾವ ರೀತಿ ಎಕ್ಸಾಮ್ ಒಂದು ಪ್ರಿಪ್ರೇಷನ್ ನಡೀತಾ ಇದೆ, ಅದೇ ರೀತಿ ಕೂಡ ಸೇಮ್ ಪ್ಯಾಟರ್ನಲ್ಲಿ ಇದು ಕೂಡ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿರು. ಬಟ್ ಇದಕ್ಕೆ ಫಿಸಿಕಲ್ ಟೆಸ್ಟ್ ಇರೋದಿಲ್ಲ, ನೇರವಾಗಿ ಆಯ್ಕೆ ಇರುತ್ತೆ. ಓಕೆನಾ? ಅದರಿಂದಾಗಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋ ಮೇನ್ ಮ್ಯಾಟರ್, ಮುಖ್ಯ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್, ಖುಷಿ ವಿಚಾರ ಏನು ಅಂತ ನೀವು ಕೇಳೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ವಿಡಿಯೋ ತುಂಬ ಲೆಂತ್ ಇರ್ತಿಲ್ಲ, ಶಾರ್ಟ್ಲಿ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನೋಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೋಗಿ. ನೆಕ್ಸ್ಟ್ ಏನಾದರೂ ಬೇರೆ ಅಪ್ಡೇಟ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಮಾಡ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಮೊದಲನೇದಾಗಿ GDS ಡಕ್ ಸೇವಕ್ತು ಒಂದು ಲೀಸ್ಟ್ ಕೂಡ ಬಿಟ್ಟಿದ್ರು, ಮೆರಿಟ್ ಲೀಸ್ಟ್, ಪೋಸ್ಟ್ ಲಿಸ್ಟ್ ಬಿಟ್ಟಿದ್ರು. ಓಕೆನಾ? 1ನೇ ರೌಂಡು ಬಿಟ್ಟಿದ್ರು, 2ನೇ ರೌಂಡು ಕೂಡ ಬಿಟ್ಟಿದ್ರು, 3ನೇ ರೌಂಡ್ ಸಹ ಕೂಡ ಬಿಟ್ಟಿದ್ರು. ಆದರೆ ಈ ಸಲ 4ನೇ ರೌಂಡ್ ಸಹ ಬಿಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅವರು ನೀವು ನೋಡಿಕೊಂಡು ಅಪ್ಲಿಕೇಶನ್ ಸಹ ಹಾಕೋಬೋದು. ಫ್ರೆಂಡ್ಸ್, ಈ ಒಂದೇ ರೌಂಡಲ್ಲಿ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಬೋದಲ್ವ ಅಂತ ನೀವು ಕೇಳ್ಬೋದು. ಆದರೆ ಈಗ ಒಂದು 10 ಜನನ ಸೆಲೆಕ್ಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ ಮೊದಲನೇ ರೌಂಡಲ್ಲಿ. ಏನಕ್ಕೆ ಈ ಒಂದು 1, 2, 3 ರೌಂಡ್ ಈ ರೀತಿ ಎಲ್ಲ ಬಿಡ್ತಾ ಹೋಗ್ತಾರೆ ರಿಸಲ್ಟ್ ಅನ್ನೋದಕ್ಕೆ ಒಂದು ರೀಸನ್ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಫಸ್ಟ್ನೇ ರೌಂಡಲ್ಲಿ 10 ಜನ ಸೆಲೆಕ್ಟ್ ಆಗಿರ್ತಾರೆ. ಆದರೆ 10 ಜನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು 10 ಜನದಲ್ಲಿ 5 ಜನ ಸೆಲೆಕ್ಟ್ ಆಗಿರ್ತಾರೆ, 5 ಜನ ಆಗಿರೋದಿಲ್ಲ. ಓಕೆನಾ? 10 ಜನನೂ ಕೂಡ ಆಗಿರ್ತಾರೆ. ಅದರಲ್ಲಿ 10 ಜನದಲ್ಲಿ 5 ಜನ ಹೋಗೋದಕ್ಕೆ ಇಷ್ಟ ಇರ್ತಾರೆ, ಇನ್ನೊಂದು 5 ಜನಕ್ಕೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಅವರು ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಿಲ್ಲ. ಹಾಗಾಗಿ ಅವ್ರದ್ದು ಫೇಲ್ ಆಗುತ್ತೆ. ಆವಾಗ ನೆಕ್ಸ್ಟ್ 2ನೇ ರೌಂಡ್ ಬಿಡ್ತಾರೆ. ಓಕೆನಾ? ಆ 2ನೇ ರೌಂಡಲ್ಲಿ ಆ 5 ಜನ ಏನಿರ್ತಾರೆ ಅವ್ರಿಗೆ ಬರೋದಿಲ್ಲ. ಇನ್ನು ನೆಕ್ಸ್ಟ್ ರೌಂಡ್ ಬಿಡ್ತಾರಲ್ಲ, ಆ ಒಂದು 2ನೇ ರೌಂಡಲ್ಲಿ ಇನ್ನೊಂದು 5 ಜನ ಪೋಸ್ಟ್ ಇರುತ್ತೆ. ಅದರಲ್ಲಿ 3 ಜನ ಹೋಗ್ತಾರೆ, ಇನ್ನು 2 ಜನಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಆವಾಗ ಮತ್ತೆ 3ನೇ ರೌಂಡ್ ಬಿಡ್ತಾರೆ. ಆ 3ನೇ ರೌಂಡಲ್ಲಿ ಇನ್ನೊಬ್ಬರು ಇರ್ತಾರಲ್ಲ, ಅವ್ರಿಗೆ ಹೋಗೋದಕ್ಕೆ ಇಷ್ಟ ಇದ್ದರೂ ಸಹ ಹೋಗೋದಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಆ ಟೈಮಲ್ಲಿ 4ನೇ ರೌಂಡ್ ಬಿಡ್ತಾರೆ. ಈ ರೀತಿ ಏರಿಳಿತ ಮತ್ತು ವ್ಯತ್ಯಾಸ ಆದಾಗ ಮಾತ್ರ ಈ ರೀತಿ ರೌಂಡ್ಗಳಲ್ಲಿ ರಿಸಲ್ಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಓಕೆನಾ ಫ್ರೆಂಡ್ಸ್? ಇಷ್ಟಕ್ಕೆ ಈ ಒಂದು ಮಾಹಿತಿ ಮತ್ತು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ತಿಳ್ಕೊಳ್ತೀನಿ, ಏನಕ್ಕೆ ಪ್ರತಿ ಸಲ ಕೂಡ ರಿಸಲ್ಟ್ನ ಒಂದೊಂದು ರೌಂಡ್ ರೀತಿ ಬಿಡ್ತಾ ಹೋಗ್ತಾರೆ ಅಂತ. ಫ್ರೆಂಡ್ಸ್, ಹಾಗಾದರೆ ಈ ಒಂದು ರಿಸಲ್ಟ್ನಲ್ಲಿ ಯಾವ ರೀತಿಯಾಗಿ ಬಂದಿದೆ, ಯಾರ್ದು ಎಷ್ಟು ಸ್ಕೋರ್ನಲ್ಲಿ ಆಯ್ಕೆ ಆಗಿದ್ದೀರಿ ಮತ್ತು ಎಷ್ಟಕ್ಕೆ ಕಟ್ ಆಫ್ನ ನಿಲ್ಲಿಸಿದ್ದಾರೆ ಅನ್ನೋದು ಕೂಡ ನಿಮಗೆ ನೋಡ್ಕೋಬೋದು. ಫ್ರೆಂಡ್ಸ್, ಇದರದ ಒಂದು PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಅಲ್ಲಿ ಹೋಗಿ ನೀವು ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಒಂದು PDF ನೀವು ನೋಡ್ತಾ ಹೋಗ್ಬೋದು. ಫ್ರೆಂಡ್ಸ್, ನಾನು ನಮ್ಮ ಮೈಸೂರಿನಲ್ಲಿರುವಂತಹ ಕಂಪ್ಲಾಪುರಕ್ಕೆ ಹಾಕ್ಕೊಂಡಿದ್ದೆ. ಆದರೆ ಈಗ ಬಿದ್ದಿರುವಂಥ ಡಿವೈಸ್ ಬಂದುಬಿಟ್ಟು ಆ ಒಂದು ಕಂಪ್ಲಾಪುರಕ್ಕೆ ನಮಗೆ ನಿಲ್ಸಿರುವಂಥ ಬಂದುಬಿಟ್ಟು 92.532 ಇದೆ. ಬಟ್ ಇಲ್ಲಿ ನಿಲ್ಲಿಸಿರುವಂಥದ್ದು ಬಂದ್ಬಿಟ್ಟು 96ಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಈ ಸಲ. ಅದರಿಂದಾಗಿ ನಮ್ಮದು ಕೂಡ ಸೆಲೆಕ್ಟ್ ಆಗಿಲ್ಲ. ಅದರಿಂದಾಗಿ ನಾವು ಕೂಡ ಸುಮ್ಮನೆ ಆಗಿದ್ದೀವಿ ಮೈಸೂರು ಡಿವಿಷನಲ್ಲಿ. ಓಕೆನಾ ಫ್ರೆಂಡ್ಸ್? ನೀವೇನಾದರೂ ಇತ್ತು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಿದೆ, ಇದು ಕೋಡ್ ಏನಿದೆ, ಇದೇನಾದ್ರು ಇತ್ತು ಅಂತಂದರೆ ಇದನ್ನು ನೀವು ನಿಮ್ಮ ಟೆಕ್ಸ್ಟ್ ಮೆಸೇಜಲ್ಲಿ ಇರ್ತಿದ್ದ ಜಿಮೇಲ್ಗೆ ಬಂದಿರುತ್ತೆ, ಇದನ್ನು ನೋಡಿ ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್? ಮಾಹಿತಿ ಇಷ್ಟೇ. ಫ್ರೆಂಡ್ಸ್, ಈ ಒಂದು ಪೋಸ್ಟ್ನಲ್ಲಿ ಸೆಲೆಕ್ಟ್ ಏನಾದರೂ ನೀವು ಆಗಿದ್ದೀರ ಅಂದರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕೊನೆ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.